ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲಿಯಲ್ಲಿ ಎಲ್ಲರೂ ಕಾದು ಕುಳಿತಿದ್ದಂತಹ ಗಳಿಗೆ ಬಂದೇ ಬಿಟ್ಟಿದೆ. ಸೀಸನ್ 12ರ ಟ್ರೋಫಿ ಎತ್ತಿ ಹಿಡಿಯೋದು ಯಾರು ಅಂತ ತಿಳ್ಕೊಳ್ಳೋಕೆ ಪ್ರೇಕ್ಷಕರು ಕಾದು ಕುಳಿತಿದ್ದಾರೆ. ಗಿಲ್ಲಿನ ಅಶ್ವಿನಿನ ಅಂತ ಇಡೀ ಸೀಸನ್ ರಣರೋಚಕ ಕಾಳಗ ನಡೆದಿದ್ದು ಎಲ್ರಿಗೂ ಗೊತ್ತೇ ಇದೆ. ಇವರಿಬ್ಬರ ಅಭಿಮಾನಿಗಳು ಸಹ ಪ್ರತಿಷ್ಠೆಯ ಸಮರ ನಡೆಸಿದ್ದು ಹೌದು. ಗಲ್ಲಿಯಲ್ಲಿ ಪ್ರಚಾರ ಅಭಿಯಾನಗಳನ್ನ ನಡೆಸಿದ್ದಾರೆ. ಹೀಗಿರುವಾಗ ಅಶ್ವಿನಿ ಅವರ ಸ್ಥಾನದ ಬಗ್ಗೆ ಮಾಹಿತಿ ಹೊರಬಿದ್ದಿದೆ. ಅಶ್ವಿನಿ ವಿನ್ನರ ಅಥವಾ ರನ್ನರ ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಿಗ್ ಬಾಸ್ನಲ್ಲಿ ಬಿಗ್ಗೆಸ್ಟ್ ಗೇಮ್ ಚೇಂಜರ್ ಅಂದರೆ ಅದು ಅಶ್ವಿನಿ ಗೌಡ. ಪಾಸಿಟಿವ್ ಆರ್ ನೆಗೆಟಿವ್, ಇಡೀ ಸೀಸನ್ ಉದ್ದಕ್ಕೂ ಅಶ್ವಿನಿ ಟ್ರೆಂಡಿಂಗ್ನಲ್ಲಿದ್ದಂತೂ ಸುಳ್ಳಲ್ಲ. ಸೋತಾಗ ಕುಗ್ಗದೆ, ಗೆದ್ದಾಗ ಹಿಗ್ಗದೆ ಎಲ್ಲವನ್ನೂ ಮೆಟ್ಟಿ ನಿಂತ ಅಶ್ವಿನಿ ಆಟ ನಿಜಕ್ಕೂ ಸ್ಫೂರ್ತಿ. ಇಡೀ ಸೀಸನ್ ವಿಲನ್ ಥರ ಬಿಂಬಿತವಾಗಿ ಕೊನೆಯಲ್ಲಿ ದಿ ಬೆಸ್ಟ್ ಅನಿಸಿಕೊಂಡಿದ್ದು ಯಾವುದೇ ಕಾಕತಾಳೀಯವಲ್ಲ. ಅದರ ಹಿಂದೆ ಹೋರಾಟ, ಧೈರ್ಯ, ನೇರ ನಿಲುವು ಸಾಕಷ್ಟಿವೆ. ಇಂತಹ ಶಕ್ತಿಶಾಲಿ ಮಹಿಳೆ ಟಾಪ್ 6ನಲ್ಲಿ ಸ್ಥಾನ ಪಡೆದಿದ್ದು ಮಾತ್ರವಲ್ಲದೆ ಟ್ರೋಫಿ ಗೆಲ್ಲುವ ಭರವಸೆ ಮೂಡಿಸಿದ್ರು. ಜೊತೆಗೆ ಗಿಲ್ಲಿಯೊಟ್ಟಿಗೆ ಇದೇ ಟ್ರೋಫಿಗಾಗಿ ಪ್ರಬಲ ಪೈಪೋಟಿ ನಡೆಸಲಿದ್ದಾರೆ ಅಂತ ಅಭಿಮಾನಿಗಳು ಮಾತಾಡಿಕೊಳ್ತಿದ್ರು. ಅಶ್ವಿನಿ ಗೌಡ ಬಿಗ್ ಬಾಸ್ ಸೀಸನ್ 12ರ 2ನೇ ರನ್ನರ್ ಅಪ್ ಆಗಿದ್ದಾರೆ. ಅಂದರೆ 6 ಸ್ಪರ್ಧಿಗಳ ಪೈಕಿ ಅಶ್ವಿನಿ ಗೌಡಗೆ 3ನೇ ಸ್ಥಾನ ಸಿಕ್ಕಿದೆ. ಇದರ ಮೂಲಕ ಟಾಪ್ 2ನಲ್ಲಿ ಸ್ಥಾನ ಪಡೆಯುವ ಅವಕಾಶ ಮಿಸ್ ಆಗಿದೆ. ಎಲ್ಲರೂ ಅಶ್ವಿನಿ ಗೌಡನೇ ವಿನ್ನರ್ ಅಥವಾ ರನ್ನರ್ ಆಗ್ತಾರೆ, ಟಾಪ್ 2ನಲ್ಲಿ ಇರ್ತಾರೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ರು. ಆದ್ರೀಗ ಅವರೆಲ್ಲರ ನಂಬಿಕೆ ಹುಸಿಯಾಗಿದೆ. ಆದರೂ ಸಹ ಅಶ್ವಿನಿ ಗೌಡ ನಡೆದು ಬಂದ ಹಾದಿ ಮರೆಯುವಂತಿಲ್ಲ. ಪದೇ ನಾಮಿನೇಟ್ ಆದರೂ ಸಹ ಮತ್ತಷ್ಟು ಶಕ್ತಿಶಾಲಿಯಾಗಿ ಬೆಳೆದಿದ್ದಾರೆ. ಇಡೀ ಮನೆಯವರಿಂದ ಉತ್ತಮ ಪಡೆದಿದ್ದಾರೆ. ಕೊನೆ ವಾರದಲ್ಲಿ ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ಕಿದೆ. ಹೀಗಾಗಿ ಅಶ್ವಿನಿ ಗೌಡ ಟ್ರೋಫಿ ಗೆಲ್ಲಲಿಲ್ಲ ಅನ್ನೋದು ಬಿಟ್ಟರೆ ಅತ್ಯಂತ ಪ್ರಬಲ ಸ್ಪರ್ಧಿಯಾಗಿ ಕನ್ನಡಿಗರ ಮನಗೆದ್ದಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.